ಈ ಪತ್ರಿಕಾಗೋಷ್ಠಿ ಇವತ್ತು ತುರ್ತಾಗಿ ಕರೆಯಬೇಕಾದ ಅವಶ್ಯಕತೆ. ತಮಗೆ 2 ಪತ್ರಗಳನ್ನ ತಂದು ಕೊಟ್ಟಿದ್ದೀನಿ. ಒಂದು ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೂ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಒಂದು ತೆರೆದ ಪತ್ರವನ್ನು ಓಪನ್ ಲೆಟರನ್ನು ನಾನು ಮಾಡಿದ್ದೇನೆ. ಪತ್ರಿಕಾಗೋಷ್ಠಿ ಆದ ಮೇಲೆ ಇದು ನಾನು ಅವರಿಗೆ ಎರಡೂ ಕೂಡ ನನ್ನ ಒರಿಜಿನಲ್ ಲೆಟರ್ ಪ್ಯಾಡಲ್ಲಿ ಅವರಿಗೆ ಪೋಸ್ಟ್ ಮುಖಾಂತರ ನಾನು ಕಳಿಸ್ತೇನೆ. ಈಗ ಆ ವಿಷಯಕ್ಕೆ ಬಂದರೆ ಮೊದಲೇ ತಮಗೆ ಗೊತ್ತಿದೆ, ಕಳೆದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನು ಬಂದು ಸುಮಾರು 4 ವರ್ಷದಲ್ಲಿ ಸಮುದಾಯದ 16 ಬೇಡಿಕೆಗಳನ್ನು ಇಟ್ಕೊಂಡು ನಿರಂತರವಾದ ಹೋರಾಟದಲ್ಲಿದ್ದೇನೆ. ಆ ಹೋರಾಟದ ಫಲವಾಗಿ ಹಿಂದಿನ BJP ಸರ್ಕಾರ ಇದ್ದಾಗ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಸ್ಥಾಪನೆ ಮಾಡಿದ್ದರು. ಆದರೆ ಅನಂತರ ಈ ಸರ್ಕಾರ ಬಂದ ಮೇಲೆ ನಮಗೆ ₹1 ಕೂಡ ಹಣ ನೀಡಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಹಿಂದಿನ ಸರ್ಕಾರವು ಈಡಿಗ ಸಮುದಾಯದ ಕುಲಶಾಸ್ತ್ರ ಅಧ್ಯಯನಕ್ಕೆ ₹25 ಲಕ್ಷ ಆವತ್ತು ಬೊಮ್ಮಾಯಿ ಸರ್ಕಾರ ಮತ್ತು ನಮ್ಮ ಸಮಾಜದ ಶ್ರೀನಿವಾಸ ಪೂಜಾರಿ ಅವರು ಬ್ಯಾಕ್ವರ್ಡ್ ಕಲ್ಯಾಣ ಸಚಿವರಾಗಿದ್ದರು. ಅವರು ₹25 ಲಕ್ಷ ಘೋಷಣೆ ಮಾಡಿದರು. ಹೀಗದು 2 ವರ್ಷ ಆದ ಮೇಲೆ ಈಗ ಮೊನ್ನೆ ಒಂದು 10 ದಿನ ಹಿಂದೆ 6 ಜನರ ಸಂಶೋಧನಾ ತಂಡವನ್ನು ಮಾಡಿಕೊಂಡು ಅದನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮುಂದುವರೆದ ಭಾಗ ಈ ರಾಜ್ಯ ಸರ್ಕಾರಕ್ಕೆ ಮಾಡಿಸ್ತಾ ಇದ್ದಾರೆ. 2016ನೇ ಇಸ್ವಿಯಲ್ಲಿ ಆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ನಾರಾಯಣ ಗುರುಗಳ ಜಯಂತಿಯನ್ನೇ ಮಾಡಿಸಬೇಕು ಅಂತ ಹೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಯಾರು? ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಹಾಗೂ ಅನಂತರ ಬಂದ BJP ಸರ್ಕಾರ ನಮಗೆ ನಿಗಮ ಘೋಷಣೆ ಮಾಡಿದ್ದಾರೆ, ಕುಲಶಾಸ್ತ್ರದ ಅಧ್ಯಯನವನ್ನು ಮಾಡಿದ್ದಾರೆ. ಆ 2 ಸರ್ಕಾರಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಅದು 2ನೇ ಪ್ರಶ್ನೆ ಏನಿಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಸಮಾಜದ ದೃಷ್ಟಿಯಲ್ಲಿ ನಾನು ಬಂದ ಮೇಲೆ ಹೋರಾಟಗಳನ್ನು ಮಾಡುವಾಗ ಆಗ ಪಾದಯಾತ್ರೆ ಮಾಡಿದರು, DC ಆಫೀಸಿನ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದರು. 11 ಜನ MLA MP ಗಳ ಮನೆ ಮುಂದೆ ನಾನು ಏಕಕಾಲ ಇನ್ಕ್ಲೂಡೆಡ್ ಸುಭಾಷ್ ಗುತ್ತೇದಾರ್, ಮಾಲಿಕೆ ಗುತ್ತೇದಾರ್ ಮನೆ ಮುಂದೆ ನಾನು ಹೋಗಿ ಕೂತಿದ್ದರು. ನಾವು ಹಿಂದೆ ನೋಡಲಿಲ್ಲ, ಯಾಕಂದರೆ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಹೋದ. ಆದರೆ ಆ ಹೋರಾಟಗಳಲ್ಲಿ ಎಲ್ಲ ಬೆಂಬಲ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಇವತ್ತವರು ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. 2 ವರ್ಷ ಕಾಲ ಆಗಿದೆ. ಆಗಿ ಇವತ್ತುವರೆಗೂ ಕೂಡ ನಮ್ಮೊಂದು ಕಲ್ಯಾಣ ಕರ್ನಾಟಕದಿಂದ ಒಂದು ನಿಯೋಗ ತೆಗೆದುಕೊಂಡು ಹೋಗೋದಾಗಲಿ ಮತ್ತೊಂದು ಅವರು ಮಾಡಲಿಲ್ಲ. ನಮಗೆ ನಾನು 10 ಸಲ ಭೇಟಿ ಆಗಿದ್ದೇನೆ. ಯಾರನ್ನ ಪ್ರಿಯಾಂಕ್ ಖರ್ಗೆ ಅವರು 10 ಸಲ ಭೇಟಿ ಮಾಡುವಾಗ ಅವಳ ಗೌರವ ತಿಳಿತಾರೆ, ಪಾಪ ಅದೇನಿಲ್ಲ. ಆದರೆ ಸಮಾಜಕ್ಕೊಂದು ಅನುಕೂಲ ಆಗಬೇಕಲ್ವಾ? ಆದ್ದರಿಂದ ನಮ್ಮ ಸಮಾಜ ಇದರಲ್ಲಿ ಭಾಳ ದೊಡ್ಡ ಒಂದು ನೋವಲ್ಲಿ ಸಮಾಜ ಇದೆ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಅವರು ಮನವಿ ಮಾಡತಕ್ಕಂಥ, ತಾವು ಇಡೀ ರಾಜ್ಯದ ನೋಡ್ತೀರಿ, ಜಗತ್ತಲ್ಲಿ ತಿರುಗಾಡ್ತೀರಿ, ಎಲ್ಲವನ್ನೇ ಮಾಡ್ತೀರಿ. ತಮ್ಮ ಕ್ಷೇತ್ರದಲ್ಲಿ ಸುಮಾರು 13,000 ಮತದಾರರು ಈಡಿಗರಿದ್ದಾರೆ. ಆ 13,000 ಜನರೂ ಕೂಡ ಈ ಸಲ ತಮ್ಮ ಪರವಾಗಿ ಕೆಲಸ ಮಾಡಿದರು. ನಾವೇ ಹೇಳಿದ್ವಿ ಮಾಡೋಕ್ಕೆ, 2ನೇ ಪ್ರಶ್ನೆ ಏನಿಲ್ಲ. ಯಾಕಂದರೆ ಎಲ್ಲಿಯೋ ಒಂದು ಕಡೆ ಸರ್ಕಾರ ಬರ್ತದೆ, ನಮಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ನಾವು ಹೇಳಿದ್ದೀವಿ. ಇವತ್ತು ಕರ್ದಾಳಲ್ಲಿ ನಮ್ಮ ಶಕ್ತಿಪೀಠ ಸ್ಥಾಪನೆ ಆದರೂ ಕೂಡ 2 ವರ್ಷ 3ನೇ ವರ್ಷ ಆಯಿತು. ಅಲ್ಲಿಯೂ ಕೂಡ ಯಾವುದೂ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಆಗಲಿಲ್ಲ. ಮತ್ತು ಚಿತ್ತಾಪುರದಲ್ಲಿರುವ ಸಮುದಾಯ ಭವನಕ್ಕೆ 50 ಲಕ್ಷ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಆಗಿದೆ, ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ನಾನು ಸಚಿವರಲ್ಲಿ ನಾನು ಬೇರೆ ರೀತಿಯಲ್ಲಿ ಹೇಳ್ತಾ ಇಲ್ಲ, ಮನವಿ ಮಾಡ್ತೇನೆ. ತಮ್ಮಲ್ಲಿ ಅಧಿಕಾರ ಇದೆ, ಮುಖ್ಯಮಂತ್ರಿ ಹತ್ರ ತಾವು ಆಪ್ತರಿದ್ದೀರಿ, AICC ಅಧ್ಯಕ್ಷರ ಮಗ ಇದ್ದೀರಿ, ಆದ್ದರಿಂದ 2 ಸಲ ಮಂತ್ರಿ ಆಗಿದ್ದೀರಿ. ನಮ್ಮ ಸಮಾಜದ ಒಂದಷ್ಟು ಕಳಕಳಿ ತಮ್ಮಲ್ಲಿ ಇರಲಿ, ಸಮಾಜದ ಋಣ, ತಮ್ಮ ಸಮಾಜದ ಮೇಲೆ ಒಂದಷ್ಟು ಋಣ ತಮಗಿದೆ, ಅದನ್ನು ತೀರಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ ಈ ವಿಷಯದಲ್ಲಿ.